ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ಬ್ಲೌಸ್ ಅಂತ ಬಂದಾಗ ಬ್ಯಾಕ್ ಸೈಡು ಕಟ್ಟೋದಕ್ಕೆ ಹೊಲಿಸ್ಕೊಳ್ತಾರೆ ಅಲ್ವಾ ಲೇಸು, ಅದನ್ನು ನಾನು ಸ್ಲೀವಿಗೆ ಹಾಕ್ತಾಯಿದ್ದೀನಿ. ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಈ ಥರ ಒಂದು ಲೇಸನ್ನು ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ ಲೇಸ್ ತೊಗೊಂಡ್ಬಿಟ್ಟು. ಸೊ ನಾನು ಈಗ 3 ಇಂಚಸ್ಸನ್ನು ಇದೆ, ಅದು 3 ಇಂಚಸ್ ಉದ್ದ ಕಟ್ ಮಾಡ್ಕೊಳ್ತೀನಿ. ಹಾಗೆ ಬಟ್ಟೆ ಬಂದುಬಿಟ್ಟು 4 ಇಂಚಸ್ ಇದೆ. ನಮಗೆ ದೊಡ್ಡದು ಬೇಕಾದರೆ ದೊಡ್ಡದು, ಸಣ್ಣದು ಬೇಕಾದರೆ ಸಣ್ಣದನ್ನು ಕೂಡ ನಾವು ಬಟ್ಟೆನ ಯೂಸ್ ಮಾಡ್ತಾ ಇರ್ಬೋದು. ಈ ಥರ ಚೂಪಾಗಿ ಟ್ರಯಾಂಗಲ್ ಶೇಪಲ್ಲಿ ನಾವು ಹಾಕ್ಕೊಂಡು ಅದೇ ಟ್ರಯಾಂಗಲ್ ಶೇಪ್ ತುದಿ ಭಾಗಕ್ಕೆ ಆ ಲೇಸನ್ನು ಇಟ್ಕೊಂಡ್ಬಿಟ್ಟು ಸೊ ನೋಡಿ, ಈ ಥರ ಚೂಪಿಂದ ಕೆಳಗಡೆ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಕೆಳಗಡೆ ಸ್ಕಿಪ್ ಮಾಡದೇ ನೋಡಿ, ಹಾಗಾದರೆ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ಬಟ್ ಅರ್ಥ ಆಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟು ನೋಡ್ತಾ ಇದ್ದರೆ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ, ಆಯಿತಾ. ಈ ಥರ ಚೂಪಾಗಿ ಮಾಡ್ಕೊಂಡು ಹೋಗ್ಬೇಕು ನಾವು ಲೇಸ್ ಯಾವ ಥರ ಬರುತ್ತೆ ಅಂತೇಳಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಲೇಸು ಅಂತೇಳಿ. ಈ ಥರ ಚೂಪಾಗಿ ಮಾಡ್ಕೊಂಡೋಗ್ಬೇಕು ನೋಡಿ. ಲೇಸ್ ಬಂದುಬಿಟ್ಟು ಒಳಗಿರುತ್ತೆ, ಅದು ತುದಿಗಿರುತ್ತೆ. ಇದೇ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಲೇಸನ್ನು ಸ್ಟಿಚ್ ಮಾಡಬೇಕು. ಸೊ ನೆಕ್ಸ್ಟ್ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುತ್ತೆ ಅಲ್ವಾ ಬಟ್ಟೆ, ಆ ಬಟ್ಟೆ ಎಕ್ಸ್ಟ್ರಾ ಇದೆ, ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನಾವು 2 or 3 ಸ್ಟಿಚಸನ್ನು ಮೇಲೇ ಹಾಕಬೇಕು. ಯಾಕೆಂದರೆ ಅದು ಫಿಟ್ಟಾಗಿ ಕೂರಬೇಕು ಅಲ್ವಾ, ಹಾಗಾಗಿ ನಾನು 2 or 3 ಟೈಪ್ಸ್ ಶೇಪ್ ಬರಬೇಕು. ಫುಲ್ ಫಸ್ಟಿಂದನೂ ಕೂಡ ತುದಿಯಿಂದ ಕೆಳಗೆ ತನಕ ಕೂಡ ನಾನು ಸ್ಟಿಚ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಎಷ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಸ್ಟಿಚ್ ಹಾಕ್ತೀವೋ ಅಷ್ಟು ಫಿಟ್ಟಾಗಿರುತ್ತೆ ಒಂದು ಕ್ಲಾತು. ಹಾಗಾಗಿ ನಾನು ತುದಿಗೆ ಶೇಪ್ ಬರೋ ತನಕ ಕೂಡ ಸ್ಟಿಚ್ ಹಾಕ್ಕೊತೀನಿ. ಹಾಗೆ ಎಕ್ಸ್ಟ್ರಾ ಬಟ್ಟೆ ಬಂದಾಗ ಕಟ್ ಮಾಡ್ತೀನಿ. ಸೊ ನೋಡಿ, ನೀವು ಎಕ್ಸ್ಟ್ರಾ ಉಳಿದಿರೋಂತಹ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ. ಹಾಗೆ ಲೇಸನ್ನು ಇಟ್ಕೊಂಡು ಇದೇ ಥರ ಬಟ್ಟೆನ ಉಲ್ಟಾ ತಿರ್ಸ್ಕೊಳ್ತೀನಿ, ಆಯಿತಾ. ಉಲ್ಟಾ ತಿರ್ಸ್ಕೊಂಡ್ರೆ ನಮಗೆ ಯಾವ ಥರ ಶೇಪ್ ಬಂದಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಎಕ್ಸ್ಟ್ರಾ ನಮಗೆ ಥ್ರೆಡ್ ಕಾಣುತ್ತೆ, ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ಕಂಡಾಗ ಸೊ ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ಅದೇ ಥರ ಥ್ರೆಡ್ ಕಾಣದೇ ಇರೋ ಕೂಡ ಇನ್ನೊಂದು ಕೂಡ ಸ್ಟಿಚ್ ಮಾಡ್ಬೋದು. ಅದು ಯಾವ ಥರ ಅಂತ ಇನ್ನೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಆಯಿತಾ. ಫಸ್ಟ್ ಈ ಥರ ಬರುತ್ತೆ ನಮಗೆ ಒಂದು ಕುಚ್ಚು ಅಂತ ಹೇಳಿದಾಗ. ಸೊ ಇನ್ನೊಂದು ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ನೋಡಿ. ಬಟ್ಟೆ ಕ್ಲಾತ್ ಒಂದು ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊಳ್ತೀನಿ, ಆಯಿತಾ. ಡಬಲ್ ಶೇಪಾಗಿ ಮಾಡಿದರೆ ನಮಗೆ ದಪ್ಪ ಬರುತ್ತೆ. ಈಗ ನಾನು ಡಬಲ್ ಶೇಪಲ್ಲಿ ಇಟ್ಕೊಂಡಿದ್ದೀನಿ. 2 ಬಟ್ಟೆ ಜಾಯಿಂಟ್ ಮಾಡಿಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡಿದ್ದೀನಿ. ಅದರ ಒಂದು ತುದಿಗೆ ನೋಡಿ, ಒಂದು ಬಟ್ಟೆ ತುದಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಈ ಕೆಳಗಿಂದ ಮೇಲೆ ನಾನು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ಒಬ್ಬರು ಟೈಲರ್ ಆದರೆ ಗೊತ್ತಾಗುತ್ತೆ. ಹಾಗೆ ಕೆಳಗಡೆ ಮತ್ತು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತೀನಿ. ಏಕೆಂದರೆ ದಾರ ಜಾಸ್ತಿ ಕಾಣಲ್ಲ, ಥ್ರೆಡ್ ಕೆಳಗಡೆ ಇದ್ದಾಗ ಜಾಸ್ತಿ ಕಾಣಲ್ಲ. ಹಾಗೆ ಶೇಪ್ ಕೂಡ ಅದು ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ಹಾಗಾಗಿ ಕೆಳಗೆ ಮತ್ತೆ ನಾನು ಸ್ವಲ್ಪ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋ ಅಂಥದ್ದು. ಈ ಥರ ಕುಚ್ಚು ಬಂದುಬಿಟ್ಟು ನಾವು ಬಟ್ಟೆ ಒಂದು ಬ್ಲೌಸ್ ಅಂತ ಬಂದಾಗ ಹಿಂದೆ ಹಾಕ್ಕೊಳ್ತೀವಿ ಅಲ್ವಾ, ಲೇಸ್ ಆಗಿ ಕಟ್ಕೊಳ್ತೀವಿ ಎಲ್ಲ. ಈಗ ಟ್ರೆಂಡೇ ಆಗಿ ಜಾಸ್ತಿಯಾಗಿ ಬ್ಲೌಸ್ ಹಿಂದೆ ನಾವು ಕಟ್ಟೋದೊಲಿರಿ ಅಂತ ಹೇಳ್ತಾರೆ. ಈ ಥರ ನೆಕ್ಸ್ಟ್ ಅದೇ ಥರ ನಾನು ಇದನ್ನು ಸ್ಲೀವಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಬಟ್ಟೆ ನೋಡಿ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಉಲ್ಟಾ ತಿರುಗಿಸ್ಕೊಳ್ತೀನಿ. ಈ ಥರ ನೀಟಾಗಿ ತಿರುಗಿಸ್ಕೊಂಡ್ರೆ ಒಂದು ಶೇಪ್ ನಮಗೆ ಗೊತ್ತಾಗುತ್ತೆ ನೋಡಿ. ಈ ಥರ ಬರುತ್ತೆ ಗೊಂಚಲು ಬಂದುಬಿಟ್ಟು. ನೆಕ್ಸ್ಟ್ ಒಂದು ಸ್ಲೀವಿಗೆ ಆಗಲೇ ನಾನು ಹಾಕಿದ್ದೆ, ಬಟ್ ಇದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಲೀವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಥರ ಹಾಕೋದು ಅಂತ ನೋಡಿ. ನೋಡಿ, ಇದು ಸ್ಲೀವ್ ಎಡ್ಜನ್ನು ನಾವು ನೋಡ್ಕೋಬೇಕು, ಸಮ ಎಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಸಮವಾಗಿ ಮೇಲೆ ಸ್ಟಿಚಿಂಗ್ ನೋಡ್ಕೊಳ್ಬೇಕು. ಅದು ಅದರ ಫ್ರಂಟಲ್ಲಿ ನಮಗೆ ಭುಜ ಬರುತ್ತೆ ಅಲ್ವಾ, ಭುಜದ ಫ್ರಂಟಿಂದ ಕೆಳಗಡೆ ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಆ ಕಡೆ ಈ ಕಡೆ ಮಾಡಿದ್ರೆ ಅದು ಏರುಪೇರು ಆಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಮೇಲೆ ನಾವು ಭುಜದಲ್ಲಿ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಡೌನ್ ಸೈಡ್ ಸ್ಟಿಚ್ ಮಾಡ್ಕೋಬೇಕು. ಸೊ ಈ ಥರ ಸ್ಟಿಚ್ ಮಾಡಿಕೊಂಡಾಗ ನಾನು ಇದ್ರ ಮೇಲೆ ಇನ್ನೊಂದು ಲೇಸನ್ನು ಹಾಕ್ತೀನಿ. ಅದು ಯಾಕೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ಥರ ಲೇಸ್ ಇಲ್ಲ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಮತ್ತು ಎಕ್ಸ್ಟ್ರಾ ಉಳಿದಿರೋಂತಹ ಲೇಸನ್ನು ಕಟ್ ಮಾಡ್ಕೊಳ್ತೀನಿ, ಓಕೆನಾ. ಇದೊಂಥರ ಸ್ಲೀವ್ ಡಿಫ್ರೆಂಟಾಗಿ ಕಾಣಿಸುತ್ತೆ.
ಹಾಗೆ ಇದು ಒಂದು ಬ್ಲೌಸ್ ಯಾವ ಥರ ಫುಲ್ ಆಗಿದೆ ರೆಡಿ ಅಂತ ನಾನು ಇನ್ನೊಂದು ಕ್ಲಾಸಲ್ಲಿ ತೋರಿಸ್ತೀನಿ. ಈ ಥರ ಲೇಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಗೋಲ್ಡ್ ಕಲರ್ ಲೇಸ್ ಇದೆ, ಹಾಗೆ ಸ್ಟೋನ್ ಕೂಡ ಅದರಲ್ಲಿ ಅವೈಲೇಬಲ್ ಇದೆ. ಈ ಥರ ಇಟ್ಕೊಂಡ್ಬಿಟ್ಟು ನಾನು ಸ್ಲೀವಿಗೆ ಹಚ್ಚೋದ್ರಿಂದ ನಾವು ಹೊಲಿಗೆ ಹಾಕಿರ್ತೀವಿ ಅಲ್ವಾ, ಗೊಂಚಲು ಹಾಕಿದ್ದೀವಲ್ವ, ಆ ಗೊಂಚಲು ನಮಗೆ ಕಾಣೋದಿಲ್ಲ. ಹಾಗಾಗಿ ಮೇಲೆ ಲೇಸನ್ನು ಅಟ್ಯಾಚ್ ಮಾಡಿದ್ರೆ ಹೈ ಲುಕ್ಕಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಎಂಬ್ರಾಯ್ಡರಿ ಕೂಡ ಮಾಡ್ಬೋದು, ಬಟ್ ಎಂಬ್ರಾಯ್ಡರಿ ಮಾಡಿದ್ರೆ ನಮಗೆ ಈ ಥರ ಲೇಸ್ ಎಲ್ಲ ಹಾಕಿದ್ರೆ ಸರಿ ಕಾಣಿಸಲ್ಲ. ಹಾಗಾಗಿ ಲೇಸ್ ಹಚ್ಚಿದ್ರೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಯಾರೆಲ್ಲ ನೋಡ್ತೀರಾ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಹಾಕಿ ನಿಮ್ಮ ಒಂದು ಅನಿಸಿಕೆನ.